ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಹೇಳಿದ್ರೆ ಕೇವಲ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ಸಾಹಿತಿಗಳ ಬಗ್ಗೆ ನಮ್ಮ ದೇಶದ ನಮ್ಮ ರಾಜ್ಯದ ಇತಿಹಾಸ ಸಾಹಿತ್ಯ ಸಂಸ್ಕಾರ ಸಂಸ್ಕೃತಿಯ ಬಗ್ಗೆ ಹೆಚ್ಚು ತಿಳಿಸುವಂತ ಕೆಲಸ ಮಾಡುವ ಸಂದರ್ಭದಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮವನ್ನ ನಮ್ಮ ಡಾಕ್ಟರ್ ಕೃಷ್ಣೇಗೌಡರನ್ನ ಒಟ್ಟುಗೂಡಿಸಿಕೊಂಡು ಈ ಆರೋಗ್ಯ ಮೇಳವನ್ನ ಮಕ್ಕಳಿಗೆ ಹೃದಯಕ್ಕೆ ಸಂಬಂಧಿಸಿದ ಚಿಕಿತ್ಸೆಗೆ ಈ ಆರೋಗ್ಯ ಮೇಳ ಮಾಡಿರೋದು ಬಹಳ ಆಶಾದಾಯಕ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ತನ್ನದೇ ಆದಂತ ಒಂದು ಶ್ರೀಮಂತಿಕೆಯನ್ನ ಉಳಿಸ್ಕೊಂಡು ಬಂದಿದೆ. ಅಂತ ಇತಿಹಾಸ ಉಳ್ಳಂತ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಒಂದು ಅದ್ಭುತವಾದಂಥ ಜಾನಪದ ಕಲೆಗಳನ್ನ ಮತ್ತೆ ಹಳೆಗನ್ನಡವನ್ನ ಈ ರೀತಿ ಸಾಹಿತ್ಯವನ್ನು ನಡೆಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಕೃತಿಗಳನ್ನ ಜಗತ್ತಿಗೆ ಹೊರತಂದಂತ ಕೀರ್ತಿ ನಮ್ಮ ಕರ್ನಾಟಕದ ಸಾಹಿತ್ಯ ಮತ್ತೆ ಕನ್ನಡ ಹೆಸರಿಗೆ ಬರ್ತದೆ ಅಂತ ಹೇಳ್ತಾ ಕನ್ನಡ ಸಾಹಿತ್ಯದ ಒಂದು ಪ್ರಮುಖ 3 ಘಟ್ಟಗಳನ್ನ ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಕನ್ನಡ ಸಾಹಿತ್ಯದಲ್ಲಿ ಮುಖ್ಯವಾಗಿ ಅದನ್ನ 3 ಹಂತವಾಗಿ ಪರಿಗಣಿಸಿದ್ದಾರೆ. ಒಂದು ಹಳೆಗನ್ನಡ, ಪಂಪ, ರನ್ನ, ಪೊನ್ನ ಈ ತ್ರಿರತ್ನಗಳ ಒಟ್ಟಿಗೆ ಕವಿಗಳ ಕಾಲ ಇದು. ಇದು ಹೆಚ್ಚಾಗಿ ರಾಜರ ಕಾಲದಲ್ಲಿ ರಾಜಾಶ್ರಿತವಾಗಿ ನಡೆದಂತ ಒಂದು ಈ ಹಳೆಗನ್ನಡದ ಸಾಹಿತ್ಯವನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಇನ್ನು ನಡುಗನ್ನಡ ಅಂತ ಹೇಳಿದ್ರೆ ಮಧ್ಯದಲ್ಲಿ ನಡುಗನ್ನಡ ಬಂದಿದ್ದು ವಚನ ಸಾಹಿತ್ಯ. ವಚನ ಸಾಹಿತ್ಯ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು, ಅಕ್ಕಮಾದೇವಿಯವರು ಮತ್ತೆ ಸಿದ್ದರಾಮೇಶ್ವರರು ಇವರೆಲ್ಲ ಈ ಒಂದು ವಚನ ಸಾಹಿತ್ಯದಲ್ಲಿ ಬರ್ತಾರೆ. ಅದರ ಜೊತೆ ಆ ಮಧ್ಯದಲ್ಲಿ ಪುರಂದರದಾಸರು, ಕನಕದಾಸರು ಅತ್ಯುತ್ತಮ ಕೀರ್ತನೆಗಳನ್ನ ಆಡೋದ್ರ ಮುಖಾಂತರ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ಒಂದು ನಡುಗನ್ನಡವನ್ನ ಉಳಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಇತ್ತೀಚೆಗೆ ಬಂದಾಗ ಹೊಸಗನ್ನಡ ಬರ್ತದೆ. ಹೊಸ ಕನ್ನಡ ಅಂತ ಹೇಳಿದ್ರೆ ಅದು ನವೋದಯ, ಅದರಲ್ಲಿ ದಲಿತ ಸಾಹಿತ್ಯ ಬರ್ತದೆ, ಅದೇ ರೀತಿ ಬಂಡಾಯ ಸಾಹಿತ್ಯ ಬರ್ತದೆ, ಅದೇ ರೀತಿ ಕುವೆಂಪು, ಬೇಂದ್ರೆ, ಕಾರಂತ, ಶಿವರಾಮ್ ಕಾರಂತ ಇವರೆಲ್ಲ ಒಳಗೊಂಡಂತ ಒಂದು ಇತ್ತೀಚಿನ ಹೊಸ ಕನ್ನಡ ಬರ್ತದೆ. ಈ ಸಂದರ್ಭದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಈ ನಮ್ಮ ಹೊಸ ಕನ್ನಡದಲ್ಲಿ ಬಂದಂತ AR ಕೃಷ್ಣಶಾಸ್ತ್ರಿ ಇರೋದು ಅಥವಾ ಕುವೆಂಪು ಅವರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದವರು ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ.